ಇಲ್ಲಿ ಅಣ್ತಂದ್ರೆ ಯಾರು ಇಲ್ವಮ್ಮ ಇವಮ್ಮಗು? ಅಣ್ತಂದ್ರೆ ಯಾರಿಲ್ಲ ಇವಮ್ಮಗು? ಅವಾಗಲೇ ಅಮ್ಮನ ಜೀವನ ಮಾಡ್ಬಿಟ್ಟಿದ್ದಾರೆ. ಅದೇ ಹೇಳಲ್ವ, ಗಟ್ಟಿ ಇದ್ದಾಗ ಸತ್ತೋಗ್ಬಿಡ್ಬೇಕು. ಹಿಂಗೆಲ್ಲ ನರಳಿ ಇನ್ನೊಬ್ಬರು ಸಾಯಿಸಿ ಅವರು ಸತ್ತು. ಈಗ ಅವ್ರು ಬಂದಾಗ್ಲಿಂದಾನೇ ಇವ್ರು ಸಖತ್ತಿದಾಗ ಹೋಗ್ಬಿಟ್ರು. ತುಂಬಾ ಅಲ್ಲಿ ಓನರ್ ಬಿಡ್ತಾ ಇಲ್ಲ. ದಿನ ಬೆಳಗಾಗ್ತಂತ ಅಲ್ಲಮ್ಮ, ಓನರ್ ಈಗ ಅವ್ನಿಗೆ ಏನಮ್ಮ ಸಂಬಂಧ? ಇಟ್ಕೊಂಬೇಡಿ. ಅಲ್ಲಮ್ಮ, ಸಾವಿಲ್ದ ಮನೆಯಲ್ಲಿ ಸಾಸಿವೆ ತರಕಾಗುತ್ತೆ ನಾವು. ನಾನು ಅದು ಹೇಳಿದೆ. ಈಗ ನಿಮ್ಗೆ ಆ ತರ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀವಿ? ಅಲ್ಲಮ್ಮ, ಒಂದ್ ನಿಮಿಷ, ಸತ್ತೋಗ್ತಾರೆ ಅವ್ರ ಮೇಲೆ ಯಾರು ಸಾಯಲ್ಲ ಅಂತ? ಹಂಗಂದ್ರೆ ಬಾಡಿಗೆಗೆ ಯಾಕೆ ಕೊಡ್ಬೇಕು ಅವನು? ಹೌದು, ಫಸ್ಟ್ ಹೇಳ್ಬೇಕು. ಈಗ ಯಾರು ಯಾವತ್ ಸತ್ತೋಯ್ತಾರೆ ಅಂತ ಗೊತ್ತಿರಕ್ಕಲ್ಲ. ಈಗ ವಯಸ್ಸಾಗಿರೋ ಸಾಯ್ಬೇಕಂತ ಏನಾದ್ರು ಅಯ್ಯೋ, ನಾವಿಲ್ಲದ ಮನೆ ಹೋಗ್ತಿದ್ದ ಗ್ಯಾರಂಟಿ ಇದೆ? ಇಲ್ಲ. ಆಯಪ್ಪ ಇಲ್ಲ, ಇವ್ರನ್ನ ಕರ್ಕೊಂಡೋಗಿ ಊರು ಬಿಡಿ, ಏನ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ನೀವು ಒಂದೇ ಹಿಂಸೆ ಕೊಡ್ತಾರೆ. ಅಲ್ಲ, ಊರಿಗೆ ಬಿಟ್ರೆ ಯಾರು ನೋಡ್ಕೊಂತಾರಮ್ಮ? ಯಾರು ಇಲ್ಲ ನೋಡ್ಕೊಳ್ಳೋ. ಯಾವ ಊರಮ್ಮ? ಕುಶಾಲನಗರ ಹತ್ರ ಅಲ್ಲಿದಾರ ತಮ್ದಿರು? ಯಾರು ನೋಡಕ್ ಬಿಡಿಲ್ಲ. ಅವರೆಲ್ಲ ಇರೋದ್ ಕಿತ್ಕೊಂಡು ಈಗ ಹಾಸ್ಪಿಟ್ಲಿಗೆಲ್ಲ ಖರ್ಚು ಮಾಡ್ಕೊಂಡು ಪಾಪ. ಸ್ನೇಹಿತರೆ ನೋಡಿ, ನಮಸ್ತೆ. ಈ ತಾಯಿ, ನಿನ್ನ ಹೆಸರೇನಮ್ಮ? ಭಾಗ್ಯ ಅಂತೇಳಿ. ಒಬ್ಬ ಮಗ ಇದ್ದ, ಅವನು ಕೊಲೆ ಆದ್ನಲ್ಲ, ಕೊಲೆ ಆದ, ಸತ್ತೋದ, ಈಗಿಲ್ಲ. ಈ ವಯ್ಯ ನೋಡಿ, ಇಲ್ಲಿದ್ದಾರೆ ನೋಡಿ, ಇವ್ರ ಹೆಸರು ಬಂದು ಶಿವನಂಜೇಗೌಡ. ಶಿವನಂಜೇಗೌಡ ಅಂತೇಳಿ. ಇವತ್ತು ಈ ವ್ಯಕ್ತಿ ಇವರು ಪುಣ್ಯಾತ್ಮರು. ಇವರಿಗೆ ಆಲ್ರೆಡಿ ಕಿಡ್ನಿ ಫೇಲರ್ ಆಗಿದೆ. ಇವಮ್ಮ, ನೀನೇನ್ ಕೆಲಸ ಮಾಡ್ತೀಯಮ್ಮ? ಕೆಲಸ ಮಾಡೋದು. ಪ್ರಕಾಶ್, ಥ್ಯಾಂಕ್ ಯು. ಸ್ಕೂಲಲ್ಲಿ. ಓಕೆ, ಈಗ ಆಯ್ತು. ಈಗ ಗಂಡನ್ನ ಇಂಥ ಸ್ಟೇಜಲ್ಲಿ ತಂದು ಬಿಡಬೇಕು ಅಂತ ಯಾಕೆ ಅನಿಸ್ತಮ್ಮ ನಿಂಗೆ? ಅಲ್ಲಿ ಓನರ್ ಬಿಡ್ತಾ ಇಲ್ಲ ಇಟ್ಕೊಳಕ್ಕೆ. ನಾನು ಲೋನ್ ತಗೊಂಡಿದ್ದೀನಿ, ಲೋನ್ ಕಟ್ಟಬೇಕು, ಸಾಲ ತಗೊಂಡಿದ್ದೀನಿ. ನಿಮ್ಮ ಯಜಮಾನ್ರು ಏನು ದುಡಿಲಿಲ್ವಮ್ಮ ಅವಾಗ? ಅವಾಗ ಅಂದ್ರೆ ಅಷ್ಟೊಂದು ಕೆಲ್ಸದ್ದು ಸಂಬಳ ಇಲ್ಲ ಅಣ್ಣ, ಕಡಿಮೆ ಸಂಬಳ. ಅದು ನಮ್ಗೆ ಆರೋಗ್ಯ ಅವಾಗಿಂದನೂ ಚೆನ್ನಾಗಿಲ್ಲ. ನಿನಗೇನಾಗಿದೆ ಅಮ್ಮ? ನಮ್ಗೆ 4 ಆಪರೇಷನ್ ಆಗಿದೆ. ನಿಂಗೆ ಕ್ಯಾನ್ಸರ್ ಇದೆ? ಮೆಡಿಸಿನ್ ತಗೋಬೇಕು, ತಿಂಗಳಿಗೆ ನಿನಗೂ ದೇವ್ರೇನಿದೆ ತಗೊಳ್ಳಿದಾರೆ? ಚೆನ್ನಾಗಿಲ್ಲ. ಅಲ್ಲ, ಹತ್ರ ಏನು ಮಾಡಂಗಿಲ್ಲಮ್ಮ. ಏನು ಈಗ ಸ್ಟೇಷನಿಗೆ ಹೋಗಿ ಲೆಟರ್ ತಂದಿದ್ದೀರಾ, ಗಂಡ ಬೇಡ ಅಂತ. ಆಯ್ತು, ಈಗ ಒಂದು ಕೆಲಸ ಮಾಡಮ್ಮ ತಾಯಿ, ಇವ್ರನ್ನ ಓಕೆ ಗೊತ್ತು ನಿಂಗೆ, ಇವಯ್ಯ ಇನ್ನು ಜಾಸ್ತಿ ದಿನ ಬದುಕಲ್ಲ ಅಂತೇಳಿ. ಆದ್ರೂ ಯಾಕೆ ತಂದು ಬಿಡಕ್ ಬಂದಿದ್ಯಾ? ಅಲ್ಲಿ ಓನರ್ ಬಿಡ್ತಾ ಇಲ್ಲ ಅಂತ ನಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ಜೀವನ ನಡೆಯೋದಿಲ್ಲ. ಮನೇಲಿ ಬಿಟ್ಬಿಟ್ಟು ಹೋದ್ರೆ ಯಾವ ಅಪ್ಪೇನ ಹಾಕೊಂಡು ಊಟ ಮಾಡಂಗವನ, ಇನ್ಯಾರು ಇಲ್ಲ ನೋಡ್ಕೊಳ್ಳೋರು. ಹೋಗ್ಲಿ, ನೀನೇನಾದ್ರೂ ಸಂಪಾದನೆ ಮಾಡ್ಲಿಲ್ವಮ್ಮ? ಇಲ್ಲಣ್ಣ, ನನಗೆ ಎಲ್ಲ ಕಾಯಿಲೆ 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 ಅಂತ ಆಸ್ಪತ್ರೆಗೆ ಇಕ್ಕದೆ ಆಯ್ತು. ಆ ಅಪ್ಪನಿಗೆ ಆಪರೇಷನ್ ಆಯ್ತು, ಅಪೆಂಡಿಕ್ಸ್. ಅವಾಗಿಂದನೂ ಇದೇ ರೋಗನ? ಇದೇ ರೋಗ ಅಣ್ಣ, ನಮ್ದೆಲ್ಲ ಬರೀ ಇದೇ ಜೀವನ ಆಗೋಯ್ತು. ಸ್ನೇಹಿತರೆ ನೋಡಿ, ದಯವಿಟ್ಟು ಈ ಥರ ಎಂತಹ ಪರಿಸ್ಥಿತಿ, ಈ ಥರದ ಪರಿಸ್ಥಿತಿ ದಯವಿಟ್ಟು ಯಾವನ ಶತ್ರುಗೂ ಬರೋದು ಬೇಡ.
ಆಯ್ತು, ಈಗ ಒಂದು ಕೆಲಸ ಮಾಡಮ್ಮ, ನಾನು ಊಟ ಹಾಕದ ಈ ವ್ಯಕ್ತಿ ಇಟ್ಕೊಳದ ನನಗೂ ಅದಲ್ವಾ. ಈಗ ಮಕ್ಕಳಿಲ್ಲ, ಯಾರು ಇಲ್ಲ, ನೀನು ಬಂದ್ಬಿಡು. ಅಣ್ಣ ನಾನು ಸಾಲ ತೀರಿಸಲ್ಲ, ಅದೇ ಗಣಪ ಅಲ್ಲ ನಾನು ಹೇಳೋದು ಯಾಕೊತ್ತಾ, ಆಯ್ತು ನೀನು ಬಂದ್ರೆ ನಿನಗೂ ಜಾಗ ಕೊಡ್ತೀನಿ, ನಿನ್ನ ಗಂಡನ ನೀನು ನೋಡ್ಕೊಂಡು ಇಲ್ಲೇ ಇರ್ಬೋದಲ್ಲ. ಯಾಕಂದ್ರೆ ನೋಡಮ್ಮ, ಆ ವೈಗೆ ಈಗ ಊಟ ಅನ್ನೋದಕ್ಕಿಂತ ಬೇಕಾಗಿರ್ತಕ್ಕಂಥದ್ದು ನೆಮ್ಮದಿ. ನೋಡಿ ಎಲ್ಲ ಬಾತ್ಕೊಂಡ್ಬಿಟ್ಟಿದೆ ಅವಾಗಲೇ. ಹೌದು, ಮೊದಲು ಇನ್ನು ದಪ್ಪಾಗಿ ಉಟ್ಕೊಂಡಿದ್ದು ಅಳ್ತರ ಮುಕ್ತಾವಿ ನಾಯಕ್ ದಯವಿಟ್ಟು ಬೇಡ, ದಯವಿಟ್ಟು ಈ ಥರದ್ದೆಲ್ಲ ಹಾಕೋಬೇಡಿ, ದಯವಿಟ್ಟು ಹೇಳ್ತೀನಿ ಕೇಳಿ. ಮುಕ್ತಾವಿ ನಾಯಕ್ ದಯವಿಟ್ಟು ಬೇಡ. ಇವತ್ತಲ್ಲ ನಾಳೆ ಈ ಪರಿಸ್ಥಿತಿ ನೀನು ಬರಬೇಕಾಗುತ್ತೆ. ನೋಡಮ್ಮ, ನನ್ನ ಗಂಡನ ಸಾಕಕ್ಕಾಗಲ್ಲ ಸರ್ ಅಂತ ಕರ್ಕೊಂಬರಕ್ಕೆ ಬಿಡಕ್ಕೆ ಹೋದ್ರೆ ಯಾರೋ ಒಬ್ಬ ಹೆಣ್ಣು ಮಗಳು ನಗ್ತಾಳೆ. ಇವರಿಗೆಲ್ಲ ಕಷ್ಟ ಗೊತ್ತಾಗ್ತಾ ಇಲ್ಲಮ್ಮ. ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡಿಬಿಡ್ತಾರೆ. ನೋಡಿ ಅವನ ಪ್ರಸಾದ ಅನ್ನೋನು ಏನ. ಆಯ್ತು, ನೀನು ಬಂದ್ಬಿಟ್ರೆ ಆರಾಮಾಗಿ ಇಲ್ಲಿ ಇದ್ಬಿಡು, ಗಂಡ ನೋಡ್ಕೊಂಡು ಸಾಯಟ್. ಕೊನೆ ಟೈಮ್ ಅಮ್ಮ ನಿನ್ನ ಗಂಡಂದು. ಎಷ್ಟಿದೆ ಅಮ್ಮ ಸಾಲ? 5 ಲಕ್ಷ ಅಣ್ಣ. ಹೋಯ್ತು ವಯಸ್ಸುಂಟು ಆಸ್ಪತ್ರೆಗೆ ತೋರ್ಸಕ್ಕೆ ಅಲ್ಲಿ ಸಾಲ ಮಾಡಿದ್ವಿ. ಅದು ಲೋನ್ 3 ಲೋನಲ್ಲಿ ಲೋನ್ ತಗೊಂಡಿದ್ವಿ. ಅಲ್ಲ ಅವ್ರ ಕರ್ನ ಮಾತಾಡ್ತೀನಿ, ಬೇಕಾದ್ರೆ ಬಂದ್ಬಿಡು, ಇದ್ಬಿಡು ಇಲ್ಲೇ. ನೀನೇನ್ ಮಾಡ್ತೀವಿ ಒಬ್ಳೆ ಇದ್ದು? ಅಪ್ಪ ಹೇಳಿ ನೋಡು, ಯೋಚನೆ ಮಾಡು ಆಯ್ತಾ. ಯಾಕತ್ತಾ, ಇನ್ನೇನಮ್ಮ ಗೊತ್ತು ನಮ್ಗೆ, ಇನ್ನವಯ್ಯ ಬದುಕಲ್ಲ ಅಂತ ಗೊತ್ತಿದ್ರು ಸಮೇತ ನಾನು ತಗಂತೀನಿ. ಏನು ಮಾಡೋಕ್ಕಾಗಲ್ಲ. ಒಬ್ಬ ತಾಯಿಯ ನನಗೂ ನೋವು ಗೊತ್ತಾಗುತ್ತೆ ಈ ಥರ ಹೆಂಗಿದೆ ಅಂತ. ಅದಕ್ಕೆ ನೀನು ಇದ್ಬಿಡು ಇಲ್ಲೇ, ಹೊರಗಿದ್ದು ನೀನೇನು ಮಾಡ್ತೀಯಾ? ಅಣ್ಣ ನಾನೇನು ಇರಬೇಕು ಹೊರಗಡೆ, ನಾನೇನು ಇದು ಮಾಡಬೇಕು, ಆ ಸಾಲಕ್ಕೋಸ್ಕರ ಇರ್ಬೇಕಣ್ಣ ನಾನು. ಅವರು ನಾವು ಎಷ್ಟಮ್ಮ ಸಾಲ ಅಮ್ಮ? ನಾನು ಈಗ ಅವ್ರು ಬರಲಮ್ಮ, ನಾನು ಹೇಳ್ತೀನಿ, ನೀ ಹತ್ರ ಏನಿಲ್ಲ, ಅವ್ರು ಬರಲಿ. ಎಲ್ಲಿ ಗಂಟೆ ಕಳ್ಸ್ಬೇಕಣ್ಣ ಅವ್ರನ್ನ. ಯಜಮಾನ್ರೇ ಎಲ್ಲಿ ಕರ್ಕೊಂಬಂದಿಯಾರ ಗೊತ್ತಾ? ಅವರು ಗೊತ್ತಾ? ಎಲ್ಲಿಗೆ? ಮರ್ತೋಗಿದ್ದೀರಾ? ಆಶ್ರಮ ಅಂತ ಗೊತ್ತಾ? ನಿನ್ ಬಿಡಕ್ಕೆ ಎಲ್ಲಿ ಕರ್ಕೊಂಡ್ಬಂದಾರ ಅಂತ ಗೊತ್ತಾ ಅಂತ ಅವ್ರು ಕೇಳ್ತಾ ಇರೋದು. ಆಶ್ರಮಕ್ಕೆ ಅಂತ ಗೊತ್ತಾ? ಮೊದಲಿಗೆಲ್ಲ ಇತ್ತಿಲ್ಲ, ಅವಾಗಿರ್ಲಿಲ್ಲ, ಹೀಗಿದಾವೆ. ದೇವ್ರೆ, ಎಷ್ಟು ದಿನ ಆಯ್ತಮ್ಮ ಹಿಂಗೆ ಇವ್ರಿಗೆ ಕಿಡ್ನಿ ಇದಾಗಿ? ಆಗ್ಲೇ ದಮ್ಮಿತ್ತಣ್ಣ, ಅವಾಗ ದಮ್ಮಿತ್ತು. ಮೆಡಿಸಿನ್ ಕೊಡಿಸ್ತಾ ಇದ್ದೆ ನಾವಿಲ್ಲಿ. ಆಮೇಲೆ ಏನಾಯ್ತು, ತಿರ್ಗಾ ಮತ್ತೆ ಹಂಗೆ ಕೈ ಕಾಲೆಲ್ಲ ಊದ್ಕೊಂಡು ಬಂದು ಆಸ್ಪತ್ರೆಗೆ ಕರ್ಕೊಂಡು. ಹಿಂಗೆ ಕೈ ಕಾಲೆಲ್ಲ ಊದಿದ್ರೆ ಏನು ಗೊತ್ತಮ್ಮ ನಿಂಗೆ? ಡಾಕ್ಟರ್ ಹೇಳಿರ್ತಾರಲ್ಲ, ಡಯಾಬಿಟಿಸ್, ಈಗ ಇದು ಡಯಾಲಿಸಿಸ್ ಆಗಲ್ಲ ಅವರಿಗೆ. ಮಾತ್ರೆ ಕೊಡೋದೆಲ್ಲ ಸ್ಟಾಪ್ ಮಾಡಿದ್ಯಾ? ಎಲ್ಲ ಸ್ಟಾಪ್ ಮಾಡಿದ್ವಿ. ಅಯ್ಯಪ್ಪ,
ಅಮ್ಮ ಬನ್ನಿ ಕೂತ್ಕೊಳ್ಳಿ. ನಾನೇನು ಹೇಳ್ತೀನಿ ಗೊತ್ತನಮ್ಮ, ಆಯ್ತು ಆ ಸಾಲ ಏನು ಕೊಡ್ಬೇಕಲ್ಲ ನಾ ಕರೆದು ಮಾತಾಡ್ತೀನಿ. ಗಂಡ ಸಾಯೋ ಟೈಮಲ್ಲಿ ಜೊತೆಗಿರು. ಅಲ್ಲ ನಾನು ಹೇಳಿದ್ದೀನಿ, ಕರೆದು ಮಾತಾಡ್ತೀನಿ. 5 ಲಕ್ಷ ಸಾಲ ಇದಂತೆ, ಯಾರಾದರೂ ಬರ್ತಾರಮ್ಮ. ಯಾಕೆಂದ್ರೆ ನಾನು ಹೇಳ್ತಿರೋದೇ ಗೊತ್ತಮ್ಮ, ಅವಯ್ಯ ಬದುಕಲ್ಲ. ಬಟ್ ಆ ಟೈಮಲ್ಲಿ ಅದ್ರ ಜೊತೆಗಿರ್ಲಿ ಅಂತ ನನ್ನ ಆಸೆ ಅಷ್ಟೇ ಅಮ್ಮ. ಊಟ ಮಾಡಿದೆ ಮೌಲಿ ನೀನು? ಬೆಳಿಗ್ಗೆ ತಿಂದು ನಾನು ಹೇಳೋದು ಹೆಂಗೆ ಗೊತ್ತಮ್ಮ, ಯಾರ ಬೇಕಾದ್ರೆ ಯಾರಿಗಾರ ಕೈಕಾಲು ಬಿದ್ದವ್ರೆ ಸಾಲ ತೀರಿಸ್ಬೋದು, ದುಡ್ಡನ್ನು ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ಬೋದು. ಗಂಡ ಅವನ್ ಬೇಕಲ್ಲ. ಸ್ನೇಹಿತರೆ, ದಯವಿಟ್ಟು ನೋಡಿ, ನಿಮ್ಮ ಮನಸ್ಸಿಗೆ ತಿಳಿಸಿ ನೋಡಿ. ಇವಯ್ಯ ಈಗ ಮಾನವೀಯತೆ ತೋರಿಸ್ಬೇಕಾ? ಏನು ಮಾಡಬೇಕು? ಮಗ ಸತ್ತೋದ, ಯಾರೋ ಕೊಲೆ ಮಾಡಿದ್ದಾರೆ. ಎಷ್ಟು ವರ್ಷ ಮಗ ಅವನು? ಓಕೆ ವೀಣಾ, ನಾನು ಅದನ್ನ ಆ ಥರ ಹೇಳ್ತಾ ಇಲ್ಲ, ಆ ತಾಯಿನ ಒಪ್ಪಿಸ್ತಾ ಇದ್ದೀನಿ. ಇರು, ಈ ಸಮಯದಲ್ಲಿ ಬೇಕು ಅಂತ ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಆ ಥರದ್ದು ನನಗೆ ಮನಸ್ಥಿತಿ ಇಲ್ಲ ವೀಣಾ. ಆಯ್ತು, ಈಗೇನು ಮಾಡೋಕ್ಕಾಗಲ್ಲ. ಅಮ್ಮ ತಾಯಿ ಬನ್ನಿಮ್ಮ, ಹೇಳಿ. ಒಂದು ಆ ಸಾಲ ಏನಿದೆ ಬೇಕಾ ನಾವು ತೀರಿಸ್ತೀವಿ, ಹೇಳಿ ಒಂದ್ಸಲಿ ಕೇಳಿ. ಈ ಸಮಯದಲ್ಲಿ ಬೇಕು ಅನ್ನೋದು ಅಷ್ಟೇ, ಬಿಟ್ಟರೆ ಬೇರೆ ಏನಿಲ್ಲ. ಈಗ ನೆಕ್ಸ್ಟ್ ಏನು? ಆಯ್ತು, ನೆಕ್ಸ್ಟ್ ಏನು? ಅವ್ರು ಅದೇ ಸಾಲ ಎಷ್ಟಾಯ್ತು ಅವ್ರ ಕೈ ಸಾಲ ತೀರಿಸ್ತಾರೆ, ಆಮೇಲೆ ಅವರು ಹಿಂಗ್ ಬಂದೇ ಸೇರ್ಕೊಳ್ಳೋದು. ಇನ್ನೇನು ಮಾಡ್ಬೇಕು? ನಾಯಿ ಮರಿ ಕಳ್ಳಣ, ಏನಣ್ಣ ನಿನ್ನ ಹೆಸರು ಇದು? ಅಯ್ಯಪ್ಪ, ಬರ್ರಪ್ಪ, ಕೊಡಿಮ್ಮ ಆಧಾರ್ ಕಾರ್ಡ್ ಎಲ್ಲ ಕೊಡಿಮ್ಮ. ತಳಿ ಈಗ ಏನು ಮಾಡೋದು? ನೋಡಿ, ಇಲ್ಲಿ ಆಸರೆ ಹೋಗಿ ಆಶ್ರಯ ಆಗಿದೆ. ಆಸರೆ ಅನಾಥಾಶ್ರಮ ಇಟ್ಬಿಟ್ಟಿದ್ದಾರೆ ಅದ್ರಾಗೆ. ತಗೊಳಮ್ಮ, ನಮ್ಮ ಇದು ಸತ್ಯನಾರಾಯಣ ಕರಿಯಪ್ಪ. ಅಮ್ಮ ಒರಿಜಿನಲ್ಲೇ ಬೇಕಮ್ಮ. ನಿಮಗೇನಕ್ಕಿನ್ನ ಅವ್ರದ್ದ ಅಲ್ಲ, ಈಗ ಯಜಮಾನ ಪರ್ಮನೆಂಟ್ ತಾನೇ ಬಿಟ್ಟು ಹೋಗ್ತಾರ ನೀನು? ಇನ್ನೇನಕ್ಕೆ ನಿಂಗೆ ಆಧಾರ್ ಕಾರ್ಡ್ ಜಾಸ್ತಿ ಇಟ್ಕೊಂಬಿಡಿ ಏನಮ್ಮ? ತಗೊಳಪ್ಪ, ಬನ್ನಿ. ಬೇಡ, ಜೆರಾಕ್ಸ್ ಕೊಡಿ ಅವ್ರದ್ದು, ಅವ್ರಿಗೆ ಬೇಕಲ್ಲಮ್ಮ. ಅಲ್ಲ ಫೋಟೋ ತಗೋ. ಜೆರಾಕ್ಸ್ ಇಲ್ಲ ಅದ್ರದ್ದು ನೋಡಿ. ಜೆರಾಕ್ಸ್ ಇದೆಯಮ್ಮ ಅದು ನಿಂದು? ಇದೆ, ಕೊಡಿ. ಕರಿಯಪ್ಪ ಅವ್ರನ್ನ. ರೇ ಕರೀರಿ. ಸಾಕು. ಆಮೇಲೆ ಹಾಸ್ಪಿಟ್ಲ್ ಏನಾರು ಇದೀನಮ್ಮ? ಆಸ್ಪತ್ರೆ ಏನೂ ತರಲಿಲ್ವಣ್ಣ. ಇದು ಜೆರಾಕ್ಸ್ ಐಡಿ ಕಾರ್ಡ್ ಸಾಕಮ್ಮ. ಸಾಕು ಸಾಕು ಸಾಕು. ತಗೊಳ್ಳಿ, ಇದು ಲೆಟ್ರು ತಗೊಳ್ಳಿ. ಇದು ಆ ಲೆಟರ್ ತಗೊಳ್ಳಿ. ಲೆಟ್ರು ಇದು
ಆ ಸ್ಟೇಷನ್ ನಂಬರ್ ತಗೊಳ್ಳಿ, ಇವ್ರ ನಂಬರ್ ತಗೊಳ್ಳಿ, ಈ ಅಮ್ಮಂದು, ಆಮೇಲೆ ಇವ್ರದ್ದು ಮೇಡಮ್ ನಂಬರ್ ತಗೊಳ್ಳಿ. ಅಮ್ಮ ನೀವೇನ ಬೇಕಮ್ಮ? ನೀವ್ಯಾಕೆ ನೋಡಲ್ಲ? ನೀವ್ಯಾಕೆ ಬರಲ್ಲ? ಪಕ್ಕದ ಮನೆ ಹೆಲ್ಪ್ ಮಾಡಕ್ ಬಂದಿರೋದಲ್ಲಮ್ಮ, ಮಾತಾಡ ತಪ್ಪೇನಿದೆ? ಥ್ಯಾಂಕ್ ಯು ನಾಯಿ ಮರಿ ಕಳ್ಳಾಣ ವಿನಯ್. ಇರಲಿ ನೋಡಿ, ದಯವಿಟ್ಟು ಅರ್ಥ ಮಾಡಿ ಕೇಳಿ, ಮನುಷ್ಯನ ಜೀವನ ಯಾವ ರೀತಿ ಇರುತ್ತೆ. ನಾವು ಸಿನಿಮಾ ನೋಡಿ ಹತ್ಕಂತ ಬರೋದಲ್ಲ, ನಿಜವಾದ ಸಿನಿಮಾಗಳು, ನಿಜವಾದ ಜೀವನ ಇವು. ಒಂದು ಕಡೆ ಈ ಥರ ಗಂಡ, ಒಂದು ಕಡೆ ಈ ತಾಯಿಗೂ ಕ್ಯಾನ್ಸರ್. ಕಾಫಿ ಥ್ಯಾಂಕ್ ಯು. ಒಬ್ಬೊಬ್ರು ಒಂದೊಂದು ರೂಪಾಯಿ ಕೊಟ್ಟರು ಸಾಕಮ್ಮ, ನಿನ್ನ ಕಷ್ಟ ಎಲ್ಲೋ ಇದು ಮಾಡ್ಬಿಡ್ದು. ಅದೇನು ದೊಡ್ಡ ವಿಷಯ ಅಲ್ಲಮ್ಮ. ಈಗ ಇಷ್ಟು ಜನ ಸಾಕ್ತಾ ಇದೀನಿ, ನನಗಿದಲ್ವಾ? ಥ್ಯಾಂಕ್ ಯು ವಿನಯ್. ಹಂಗೆಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲಮ್ಮ. ಹತ್ರ ಒಂದು ಹೇಳ್ತೀನಿ ಕೇಳಮ್ಮ, ಕಣ್ಣೀರಿಗೆ ಮಾನವೀಯತೆಗೆ ಕಾಲ ಇಲ್ಲ ಇಲ್ಲಿ. ನಮ್ಮ ಹತ್ರ ಏನಾದ್ರು ಸ್ವಲ್ಪ ಗಂಟಿದ್ರೆ ಮಾತ್ರ ಎಲ್ಲ ನೆಂಟ್ರಮ್ಮ. ಎಷ್ಟು ಜನ ಕೇಳ್ತೀನಿ ಗೊತ್ತಾ ನಾನು, ಸಂಬಂಧಗಳು ವ್ಯಾಲ್ಯೂನು ಇಲ್ಲಮ್ಮ. ನೀನೇನಾದ್ರು ಗಂಟು ಮಾಡಿಟ್ಟಿದ್ರೆ ಅಯ್ಯೋ ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ ಅಂತ ಎಲ್ಲರೂ ಬರ್ತಾ ಇದ್ರಮ್ಮ. ನಿಮ್ಮ ಹತ್ರ ಏನಿಲ್ಲಲ್ಲ, ಯಾವ ನಾಯಿನೂ ಬರಲ್ಲ. ಅಳಕ್ಕೆ ಹೋಗ್ಬೇಡ, ಒಬ್ಬ ಮಗ ಸತ್ತೋದ್ರೆ ಏನಂತ ನಾನು ಇದ್ದೀನಿ, ಆಯ್ತಾ? ಯಾವುದೇ ಒಬ್ಬ ಹೆಂಡತಿ ಗಂಡನ ತಂದು ಸೇರಿಸ್ಬೇಕಂತ ಯಾವ ಅಮ್ಮಗೂ ಇಷ್ಟ ಇರಲ್ಲಮ್ಮ. ಇಲ್ಲಿ ದುಡ್ಡಿದ್ರೆ ಮಾತ್ರ ದುನಿಯಾ, ಇಲ್ಲ ಅಂದ್ರೆ ಹೇಳಿದ್ನಲ್ಲ, ನಿನ್ ಜೊತೆ ಬೇಕಾದ್ರೆ ನಾನು ಡೈಲಿ ಹತ್ತು ಬಿಡ್ತೀನಿ. ದುಡ್ಡು ಬರುತ್ತಾ? ಇಷ್ಟು ಜನಕ್ಕೆ ಊಟ ಹಾಕಕ್ಕಾಗತ್ತಾ? 183 ಜನಕ್ಕೆ ನನ್ನ ಊಟ ಹೆಂಗೆ ಹಾಕ್ಬೇಕು? ಧರ್ಮ ಎಲ್ಲರೂ ಕಾಪಾಡ್ಕೊಂಡು ಬಿಡೋಣ. ಅನ್ನ ಹಾಕಿದ ಮನೆ ಖಾಲಿಯಾಗಲ್ಲ. ಇಷ್ಟೆಲ್ಲ ಮಾಡಿದ್ರು ಅನ್ಸ್ಕೊಂತ ಇರ್ತೀವಿ ನಾವೇ. ನಿಂಗೆ ಆಗ್ಲಿಂದ ಯಾಕೆ ಸೇರಿಸ್ಕೊಂಡಿಲ್ಲ ಅಂದ್ರೆ ಇದೇ ಕಾರಣಮ್ಮ. ಏನಾಗುತ್ತೆ ಅಂದ್ರೆ, ಹೇಳ್ತಿದ್ರೆ ಯಾಕೆ ತಗೊಂಡೇವನು ಅನ್ನೋದು. ಅಲ್ಲೇ ಈ ಬಿಟ್ಟಿ ಉಪದೇಶಗಳು ಗೊತ್ತಲ್ವಾ, ಅವರು ₹1 ಊಟ ಹಾಕಲ್ಲಮ್ಮ. ಬಿಟ್ಟಿ ಉಪದೇಶಗಳು ಬಹಳ ಚೆನ್ನಾಗಿ ಮಾಡ್ತಾರೆ. ಫೋನ್ ಮಾಡ್ತಾರೆ ನಮಗೆ, ಸರ್ ಅದು ತಗೋಬೇಕಾಗಿತ್ತು, ಅದು ಕೇಳಬೇಕಾಗಿತ್ತು, ಅಮ್ಮಗೆ ಇಟ್ಕೋಬೇಕಾಗಿತ್ತು, ಇಲ್ಲೇ ನನಗೆ ಒಂದು ಕಡೆ ಇವೈಗೆ ಟ್ರೀಟ್ಮೆಂಟ್ ಕೊಡ್ಸೋದ, ಇವೈ ನೋಡ್ಕೊಳದ. ನೀನೇನೋ ಹತ್ತು ಬಿಡ್ತೀಯಮ್ಮ, ನಾನೇನು ಮಾಡ್ಬೇಕು ಹೇಳು?
ಹೇಳು ನಿಮ್ಮ ತಂಗಿ ಅಂತ ತಿಳ್ಕೊಳ್ಳೋಣ. ಅಪ್ಪ ತಾಯಿ, ನನ್ನ ಅಮ್ಮನ ವಯಸ್ಸಮ್ಮ ನಿಂಗೆ. ಪಾಪ ನನ್ನಂತ ಮಗ ಒಬ್ಬನ ಕಳ್ಕೊಂಡಿದ್ಯಾ ನೀನು. ಆಶಾ, ದೇವ್ರಿದ್ರೆ ಇವ್ರು ಯಾಕಮ್ಮ ಇಲ್ಲಿಗೆ ಬರ್ತಾ ಇದ್ರು? ಹೇಳು ಆಶಾ, ದೇವ್ರಿದ್ರೆ ಇಲ್ಲಿಗೆ ಯಾಕೆ ಬರ್ಬೇಕಾಗಿತ್ತಮ್ಮ? ಈ ಕಷ್ಟ ಯಾಕೆ ಬೇಕಾಗಿತ್ತು ಈ ತಾಯಿಗೆ? ನಾಳೆ ನೆಕ್ಸ್ಟ್ ನೀವು, ನಾವು, ಮತ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಇಲ್ಲ ಆಶಾ, ಇಲ್ಲಿ ತಪ್ಪು ಮನುಷ್ಯ ಸಹಾಯ ಮಾಡ್ತಾ ಇರೋದಕ್ಕೆ ಇವತ್ತು ಆಸರೆ ನಡೀತಾ ಇದೆ. ಎಷ್ಟೋ ಜನ ನನಗೆ ಸಹಾಯ ಮಾಡ್ತೀಯಾರಮ್ಮ. ಅವರಮ್ಮ ನಿಜವಾದ ದೇವರುಗಳು. ಅವ್ರ ಶಕ್ತಿಯಿಂದನೇ ಹೌದು. ಯಜಮಾನ್ರೆ ಏನಾಗುತ್ತೆ? ಏನಾಗುತ್ತೆ ಯಜಮಾನ್ರೆ? ಯಜಮಾನ್ರೆ ಏನಾಗ್ತಾ ಇದೆ? ಹಾ, ನೋವಾಗತ್ತಾ? ನಿಮ್ ಫ್ಯಾಮಿಲಿಯರ್ ಯಾರು ಇಲ್ವಮ್ಮ? ಅವ್ರು ನೋಡಲ್ವಾ? ಯಾರ ಫ್ಯಾಮಿಲಿ ಅಣ್ಣ? ಇವ್ರ ಕಡೆ, ನಿನ್ ಗಂಡನ ಕಡೆ, ಇದು ನಿನ್ ಕಡೆ. ನಮ್ಮ ಕಡೆ ಎಲ್ಲ ಸತ್ತೋಗ್ಬಿಟ್ಟವ್ರಣ್ಣ. ಇದ್ದು ಸತ್ತೋಗ. ಯಾವ ಊರಮ್ಮ ನಿಂದು? ನಮ್ದು ಚಂದ್ರಪಟ್ಟಣದ ಹತ್ರ ಮಾದಪುರ. ಚಂದ್ರಪಟ್ಟಣದ. ಅವ್ರು ಯಾರು ಬರ್ಲಿಲ್ವಮ್ಮ? ಯಾರು ಬಂದ್ಮೇಲೆ ಯಾರು ಬಂದ? ತಂದೆ ತಾಯಿ ಇಲ್ಲ. ತಂದೆ ಸತ್ತೋಗಾಲೆ ತುಂಬಾ ವರ್ಷ ಆಯ್ತು. ಅಣ್ಣ ತಮ್ಮ 3 ಜನ ಇದಾರ? ದೊಡ್ಡಣ್ಣ ಸತ್ತೋದ್ರು. ದೊಡ್ಡಣ್ಣ ಮಳೆ ಬರ್ತಾ ಇದೆಯಾ? ದೊಡ್ಡಣ್ಣ ಸತ್ತೋದ್ರು. ಏಳಾಳವ್ರೆ. ಅವರು ಯಾರು ಬಂದು ನೋಡ್ಲೇ ಇಲ್ಲ. ಅವ್ರಿಗೆ ಏನು ಇಲ್ಲಲ್ಲ, ಬಾರ ಅಲ್ವಾ ಅವ್ರಿಗೆ? ಬಾರ ಆಯ್ತು ನಾವು ಹೇಳಿದೆ ನೀನು ಇವರಿಗೆ ಈ ತರ ಆಗಿದೆ ಅಂತಮ್ಮ? ಎಲ್ಲರಿಗೂ ಗೊತ್ತು. ಇದಾರೆ ಮಾದಾಪುರದಲ್ಲಿ. ಏನ್ ಮಾಡ್ತಾರ ಅವರು? ಜಮೀನು ಕೆಲಸ. ಜಮೀನು. ನಿಮ್ಮ ಅಣ್ಣ ತಮ್ಮದ್ರು? ಇವ್ರು ಅಣ್ಣ ತಮ್ಮದ್ರು? ತಮ್ಮ ಒಬ್ಬನೇ ಇರೋದು. ಪಾಲೇನು ಬರ್ಲಿ? ಆಸ್ತಿ ಏನಿಲ್ವಾ ಅಲ್ಲಿ? ಆಸ್ತಿ ಇತ್ತು. ಈಗ ಯಾವಾಗ ಒಂದು 3 ವರ್ಷದಲ್ಲಿ ಆಸ್ತಿ ಮಾಡ್ಬಿಟ್ಟು ಅವ್ರ ದೊಡ್ಡ ಹೆಂಡತಿ ಮಕ್ಕಳು ಅವ್ರು ಇಸ್ಕೊಂಡು ಉಣ್ಕೊಂಡ್ರು. ಇವಾಗ 2 ಹೆಂಡ್ರ? ಅವ್ರು ಸತ್ತೋದ್ಮೇಲೆ ನನ್ನ ಮದುವೆ ಆಗಿರೋದು. ಅವ್ರಿಗೆ ಮಕ್ಳಿಲ್ವಾ? ಅದೇ ಅವರೇ ಇಸ್ಕೊಂಡು ತಿನ್ಕೊಂಡಿದ್ದು ದುಡ್ಡ. ಅಲ್ಲ, ಅವ್ರಿಗೆ ಮಕ್ಳಿಲ್ವ ಈಗ? ದೊಡ್ಡ ಹೆಂಡತಿ ಮಕ್ಳಿಲ್ಲ? ದೊಡ್ಡ ಹೆಂಡತಿ ಮಕ್ಕಳೇ ಇಸ್ಕೊಂಡಿದ್ದು. ಎಲ್ಲಿದಾರ ಅವರು? ಅವ್ರ ಸಾಲಿಗೆ ನಮ್ಮ ಅವರೇ ಓಡಿಸ್ಬಿಟ್ಟಿದ್ದು. ಈಗ 2 ತಿಂಗಳಲ್ಲಿ. ಓಹೋ, ಎಲ್ಲ ಆದ್ಮೇಲೆ ನೀನ್ ಸಾಕ್ತಾ ಇರೋದೀಗ? ಎಲ್ಲಾನು ಕಿತ್ಕೊಂಡು ತಿಂದು ನೀರು ಕುಡಿದು ಒಂದು ರಿಜಿಸ್ಟ್ರೇಷನ್ ಸಹಿತ ಮಾಡಿಸ್ಕೊಂಡಿಲ್ಲ. ಅದು ಸೈನ್ ಹಾಕಿಸ್ಕೊಂಡಿಲ್ಲ, ಕಳಿಸಿದ್ದು. ಶಿವ, ಹಂಗಾರೆ ಯಜಮಾನ್ರು ಆಟ ಆಡೇ ಬಂದಿರೋದು. ಅವಳು ಯಾರ ಜೊತೆ ಹೊಡೋದ್ಮೇಲೆ ಈ ಅಪ್ಪ ನನ್ನ ಮದುವೆ ಆಗಿದ್ದು. ಅಶ್ರಕ ಕರಿಯಪ್ಪ, ಬಾಪ ಕರ್ಕ, ಬಾ 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 ಬಾ. ಇದಳೆ ಯಜಮಾನ್ರೆ. ಆಗಲ್ಲ. ಏ ಕೃಷ್ಣ ಬಾ, ಕರ್ಕ ಬಾ, ತಗ. ಅಮ್ಮ ಹೊರಟಿದ್ವಿ.
ಇದು ಅಪ್ಪ ಐ ಅಶೋಕ ಅಲ್ಲೆಲ್ಲರೂ ಮಂಚ ಒಂದ್ ಕಡೆ ಹಾಕಿ ಎದಳಲ್ಲ ಬೆಡ್ರೆ ಇದು ಡೈಪರ್ ಹಾಕ್ಬೇಕು. ಕೈ ಬಿಡಿ ಸರ್. ನೋಡಿ ಹೆಂಗ್ ಬಾತ್ಕೊಂಡಿದ್ದೇವೆ. ಯಜಮಾನ್ರೆ ನಿಮ್ಮ ಹೆಂಡತಿಗೆ ಹೇಳಿ ಸರ್, ನಿಮ್ಮ ಹೆಂಡತಿ ಹೋಗ್ತಾರೆ ಹೇಳಿ, ಮಾತಾಡಿಸಿ ಲಾಸ್ಟು. ಅಮ್ಮ ಇಡಿ ಅಲ್ಲಿಡಿ ಇಲ್ಲಿ ಅಮ್ಮ ಮಾತಾಡ್ಸಿ. ಅಮ್ಮ ಹತ್ರ ಅವರು ಅಳಲ್ವಮ್ಮ. ಅಳಬಾರ್ದಮ್ಮ, ಅಳಬಾರ್ದು. ಎಲ್ಲರಲ್ಲಿ ಭಾಳ ದಿವಸ ಇಲ್ಲಿ ಚೆನ್ನಾಗಿರ್ತಾರ. ನಿಂಗೆ ಯಾವ ಬೇಕಾವ ಬಂದು ನೋಡ್ಕೆ ಹೋಗಮ್ಮ. ನಿನಗೆ ರಜಾ ಇದ್ದಾಗ ಬಂದು ನೋಡ್ಕೆ ಹೋಗು. ಅಳಬಾರ್ದು ಅಮ್ಮ. 10 ಕರೆದಂಗಿದ್ರೆ ನಾನು ಡೈಲಿ ಅಳಬೇಕಾಗತ್ತಮ್ಮ. ಅದರಿಂದ ಏನ್ ಪ್ರಯೋಜನ ಹೇಳು? ನೀ ಧೈರ್ಯ ತನಕ ಅಳಬೇಡ. ಅಮ್ಮ ಅನಿ ಥ್ಯಾಂಕ್ ಯು ನಗ್ರಿ. ನಗದಕ್ಕೇನಮ್ಮ, ನಾಳೆ ನೀವು ಅಥವಾ ನಿಮ್ಮ ಅಪ್ಪ ಅಮ್ಮ ಈ ಥರ ಬಂದು ಸೇರಿದಾಗ ಅವತ್ತು ನಗಬೇಕು ನೀವು. ಇವತ್ತು ತಲೆ ಮೇಲೆ ಹಾಕಿದ ನೀರು ತಲೆ ಮೇಲೆ ಹಾಕಿದ ನೀರು ಕಾಲ ಹತ್ರ ಬರಲೇಬೇಕು. ಇವತ್ತು ಅಮ್ಮ ತಗೊಂತಾರೆ ಬರಲೇಬೇಕು. ನಾಳೆ ಇವತ್ತು ಅವ್ರ ಪರಿಸ್ಥಿತಿ ನೋಡಿ ನೀನು ಹತ್ರ ಇದೆಯಾ? ಆ ತಾಯಿ ನನ್ನ ತಾಯಿನೇ ಆಗಿದ್ರೆ, ಅಥವಾ ಆ ತಾಯಿ ನನ್ನ ಹೆಂಡತಿ ಸ್ಥಾನದಲ್ಲಿದ್ರೆ ಅವ್ರಿಗೆ ಊಟ ಮಾಡಿದ್ರೆ ಕೇಳಪ್ಪ, ಊಟ ಹಾಕು. ಮಳೆ ಬಂತಮ್ಮ, ಊಟ ಹಾಕಪ್ಪ ಅವ್ರಿಗೆ. ಅಲ್ಲ, ಗೊತ್ತಿದ್ರೆ ಈ ತರ ಮಾಡಲ್ಲ. ಅಂಥವ್ರು ಯಾರು ಗೊತ್ತಾ? ಕನ್ನಡ ಶ್ರೀನಿವಾಸ್
ಅವ್ರ ಅಪ್ಪಮ್ಮನ ಹೊರಗೆ ಹಾಕಿರ್ತಾರೆ. ನಾನು ಉಗಿಯೋದು ಎಲ್ಲೋ ಒಂದು ಕಡೆ ನನಗೇ ಉಗಿತೇನೆ ಬೋಳಿ ಮಗ ಅನ್ಸುತ್ತೆ ಅವರಿಗೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಐ ಡೋಂಟ್ ಕೇರ್. ನಾಳೆ ಅಂಥವರು ಇಲ್ಲಿ ಬಂದು ಸೇರ್ಕೊಂತಾರೆ ಅಷ್ಟೇ. ನೋಡಿ ಅಷ್ಟೇ, ನಿಜ ಶ್ರುತಿ. ಇರಬೇಕಾದ್ರೆ ನಾವೇನಾದ್ರೂ ಸೇವ್ ಮಾಡಿದ್ರೆ ಮಾತ್ರ. ನೋಡಿ, ಊಟದ ಭಾಗ್ಯ ಅಲ್ಲ, ಅವಯ್ಯ ಇಲ್ಲ, ಆದರೂ ಸಹ ಬದುಕಲ್ಲ ಅಂತ ಗೊತ್ತಿದ್ದು ಏನ್ ಮಾಡಬೇಕು? ಆ ತಾಯಿ ಕಷ್ಟ ನೋಡ್ಬೇಕಾ, ಮಾನವೀಯತೆ ತೋರಿಸ್ಬೇಕಾ, ಕಾನೂನು ನೋಡ್ಬೇಕಾ? ದಯವಿಟ್ಟು ಈ ವಿಡಿಯೋ ಇಂಥವನ್ನ ಇಲ್ಲಿ ಶೇರ್ ಮಾಡೋದು ನಾನೇನೋ ಬೆಳೆದು ಬಿಡ್ತೀನಿ ಅನ್ನೋ ಮನಸ್ಥಿತಿ ಯಾರಿಗೂ ಬೇಡ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಇಂಥ ಕಷ್ಟಗಳು ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ನಮಸ್ತೆ ನಮಸ್ತೆ ನಮಸ್ತೆ. ಹೊಡಿ ಹೊಡಿ ಹೊಡಿ. ಇದು ನೋಡಿ, ಊಟ ಯಾಕೆ ತೆಗ್ದಿಲ್ವೇನು? ಎಲ್ಲ ಹಾಕಿರ ವೈನ? ಊಟ ಅವನು ಊಟ ಕೇಳ್ರಿ ಏನಂತ. ತೆಗಿ ತೆಗಿ. ಥ್ಯಾಂಕ್ ಯು ಎಲ್ಲರಿಗೂ. ಅಲ್ಲ, ದಯವಿಟ್ಟು ಯಾರು ಏನು ಮಾತಾಡೋದು ಬೇಡ. ಒಂದಂತೂ ಸತ್ಯ, ಇದೆಲ್ಲ ನೋಡಿದ್ಮೇಲೆ ನೆಕ್ಸ್ಟ್ ನಾವೇನು ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಬೇರೆ ಏನು ಬೇಡ. ಆಯ್ತು, ಬಹಳ ಜನ ಮಾತಾಡ್ತಾರೆ ಆ ಥರ ಈ ಥರ ಅಂತ. ಏನು ಕ್ರೂರಿನ ಇನ್ನೊಂದು ಜೀವನದಲ್ಲಿ ಮನುಷ್ಯನಾಗಿ ಹುಟ್ಟಲೇಬಾರದು. ಜೀವನದಲ್ಲಿ ಅಪ್ಪ ನಾಯಿ ಮರಿ ಅದ್ರ ಮೇಲೆ ನಿನ್ ಕಣ್ಣು ಹಾಕ್ಬೇಡ, ನನ್ನ ಎರಡು ಮರಿ ಅವು, ನೀನ್ ಯಾಕೋ ಅದ್ರ ಮೇಲೆ ನಾಯಿ ಮರಿ ಕಳ್ಳ ಅಂತ ಹೆಸರು ಇಟ್ಕೊಂಡಿದ್ಯಾ, ಆ ನಾಯಿ ಮೇಲೆ ಕಣ್ಣು ಹಾಕ್ತದೆ ನೀನು ಹಂಗಂತ ಹೇಳಿದೆ. ಸಿರಿ 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 ನಿನ್ ಮೇಲೆ ಕಣ್ಣು ಹಾಕಿದ್ದಾರೆ, ಹುಷಾರಾಗಿರು. ಹೌದು, ಮಳೆ ಬಹಳ ಬರ್ತಾ ಇದೆ. ರಂಗಸ್ವಾಮಿ, ನಾನು ಯಾವಾಗ ಹೇಳ್ತಿರ್ತೀನಿ, ನಾನು ದೊಡ್ಡ ಮೆಂಟ್ಲು, ಲೋಫರು, ಕಚಡ ನನ್ನ ಮಗ. ನಾನು ಇನ್ನೊಬ್ರ ಹತ್ರ ಒಳ್ಳೇದು ಅನ್ಸ್ಕೊಂಡು ನಾಳೆ ಎಲೆಕ್ಷನ್ ನಿಲ್ಬೇಕಾಗಿದೆಯಾ ಅಥವಾ ಏನು ಸೆಲೆಬ್ರಿಟಿ ಆಗ್ಬೇಕಾಗಿದೆಯಾ ಹೇಳಿ? ಏನಿಲ್ಲಲ್ಲ. ನಾನು ಹೆದರಬೇಕಾಗಿರ್ತಕ್ಕಂಥದ್ದು ನಾನು ತಪ್ಪು ಮಾಡಿದ್ರೆ ಮಾತ್ರ. ಅಲ್ಲ ಅಲ್ಲ ನೋಡಿ ಅರ್ಚನಾ, ನನ್ನ ಸ್ಟೋರಿ ನಮಗೆ ಗೊತ್ತಿಲ್ಲ ಅನ್ನೋ ಕಾಣುತ್ತೆ. ನನಗೆ ಅಪ್ಪನ್ನ ನಾನು ನೋಡೇ ಇಲ್ಲ. ನಮ್ಮ ಅಮ್ಮನ ಪ್ರೀತಿ ಮಾಡಕ್ಕೆ ನಮ್ಮಮ್ಮ ಮಾತೇ ಬರ್ತಾ ಇರಲಿಲ್ಲ. ಮೂಗಿ ಕಿವಿ ಕೇಳ್ತಾ ಇರಲಿಲ್ಲ. ಅಂತ ಮಗ ನಾನು.
ಇವತ್ತು ಇಲ್ಲಿ ಬಂದು ಸೇರಿದಾಗ ಅವರು ನನ್ನ ತಾಯಿನ ಅಥವಾ ನನ್ನ ತಂದೆನ ಅನ್ಸುತ್ತೆ, ಆ ಜಾಗದಲ್ಲೇ ಅವ್ರನ್ನ ನೋಡ್ಬೇಕಾಗತ್ತೆ ನಾನು. ಸಾಯೋನಿಗೂ ಒಂದು ಹುಲ್ಕಡ್ಡೆ ಆಸರೆ ಅಂತೆ. ನಾನಿದ್ದೀನಿ ಅಂತಂದರೆ 4 ದಿನ ಹೆಚ್ಚಿಗೆ ಬದುಕ್ತಾನಮ್ಮ, ಅಷ್ಟೇ, ಬೇರೆ ಏನು ಬೇಡ. ಆ ತಾಯಿ ಅದೇ ನನ್ನ ತಾಯಿ ಆಗಿದ್ರೆ ಅವನು ನಮ್ಮಪ್ಪ ಆಗಿದ್ರೆ ಆ ವ್ಯಕ್ತಿ ಏನು ಮಾಡಬೇಕಾಗಿತ್ತು? $100% ಗೊತ್ತಾಯ್ತಾ? ಆ ನೋವು ನಾನು ತಿಂದಿದ್ದೀನಿ. ಆ ನೋವು ತಿಂದೆ ನನಗೆ ಇವತ್ತು ಆ ನೋವಿನ ಬೆಲೆ ಗೊತ್ತಾಗ್ತಾ ಇರೋದು. ಆ ನೋವು ಏನಂತ ನಂಗೆ ಗೊತ್ತು. ದುಡ್ಡು ಯಾರು ಬೇಕಾದ್ರೂ ಕೊಡ್ಬೋದು, ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು. ಆ ಥರ ಆಗಿದ್ರೆ ಈಗ ಒಂದು ನಮ್ಮ ವಿಡಿಯೋಗಳು ಇಷ್ಟೊಂದು ಮಿಲಿಯನ್ ಗಟ್ಟಲೆ ಹೋಗ್ತವೆ. ಮಿಲಿಯನ್ ಅಂದ್ರೆ 10 ಲಕ್ಷ. ಒಬ್ಬೊಬ್ಬರು $1 ಕೊಡೋದ್ರಿಂದ 10 ವರ್ಷ ಕಟ್ಟಬಹುದಾಗಿತ್ತು. ಅದೆಲ್ಲ ಸುಮ್ಮನೆ ಅಮ್ಮ. ಅದರಲ್ಲಿ ಯಾರೋ ಈ ಥರದ ಕಷ್ಟ ಅರ್ಥ ಮಾಡಿಕೊಂಡ ವ್ಯಕ್ತಿಗಳು ಮುಂದೆ ಬರ್ತಾರೆ, ಯಾರೊಬ್ರು ಕೊಡ್ತಾರೆ, ಸಾಕು. ಅನ್ನ ಹಾಕಿದ ಮನೆ ಯಾವತ್ತೂ ಖಾಲಿ ಆಗಲ್ಲ. ನಾವು ಏನೇ ತಪ್ಪು ಮಾಡಿದ್ರು ಲೆಕ್ಕ ಕೊಡಬೇಕಾಗಿರ್ತಕ್ಕಂಥದ್ದು ಆ ದೇವರಿಗೆ. ಯಾರ್ದು? ಸುಟ್ಟೋಗ್ಲಿ ಬಿಡು, ಹೋಗು. ನಿಜ ರಂಜಿತ್, ಆ ನೋವು ಈಗ ನಾವು ಹೂವಲ್ಲಿಟ್ಟು ನೋಡ್ಕೋಬೇಕು ಅನ್ಕೊಂತೀವಿ, ಆ ಪುಣ್ಯ ನಮಗಿಲ್ಲ. ಒಂದು ವಿಚಿತ್ರ ಏನಂತಂದ್ರೆ, ಮೊನ್ನೆ ಮದರ್ಸ್ ಡೇ ದಿನ ಒಬ್ಬ ವ್ಯಕ್ತಿ ಮದರ್ಸ್ ಡೇ ಸ್ಟೇಟಸ್ ಹಾಕ್ತಾನೆ. ಅವ್ರ ತಾಯಿ ನಮ್ಮ ಹತ್ರ ಇರ್ತಾಳೆ. ಹೆಂಗಿರುತ್ತೆ ಅಂದ್ರೆ ವಿಚಿತ್ರ. ಮದರ್ಸ್ ಡೇ ದಿನ ಅವರ ತಾಯಿ ಫೋಟೋನ ಸ್ಟೇಟಸ್ ಅಲ್ಲಿ ಇಡ್ತಾನೆ. ಅವರ ತಾಯಿನ ತಂದು ನಮ್ಮ ಆಶ್ರಮದಲ್ಲಿ ಇಟ್ಟಿರ್ತಾನೆ. ಅಂತ ಜನ ಇದ್ದಾರೆ. ಗಾಡ್ ಬ್ಲೆಸ್ ಯು ಶೋಭಾ ಶೆಟ್ಟಿ. ಗಾಡ್ ಬ್ಲೆಸ್ ಯು ಬೇಕಾಗಿಲ್ಲ. ಜನರು ಮನಸ್ಸು ಮಾಡಬೇಕು, ಜನರು ಸಹಾಯ ಮಾಡಬೇಕು. ನಿಜವಾದ ದೇವರುಗಳು ಜನರು, ಮಾನವೀಯತೆ ಇರ್ತಕ್ಕಂಥವ್ರು. ಅಶೋಕ್ ಕೂಡ ಥ್ಯಾಂಕ್ ಯು ಮಾ. ಆಯ್ತಾ? ಏನ್ ಗಾಡ್ ಬ್ಲೆಸ್ ಯು ಏನಿದೆ? ಹೇಳಿ. ಇವತ್ತು ಆ ದೇವರುಗಳೆಲ್ಲ ಇದ್ರೆ ಇಲ್ಲಿಗೆ ಯಾಕಮ್ಮ ಬರಬೇಕಾಗಿತ್ತು ಅವರು? ಹೇಳಿ. ನಮಸ್ತೆ. ಹಾಯ್ ದಿವ್ಯಾ. 100% ಅಶೋಕ್ ಕೂಡ ಇದು ಅಪ್ಪುಗುಡಿನ ಮಾತು. ದಿವ್ಯಾ ಥ್ಯಾಂಕ್ ಯು ಮಗಳೇ. ಯಾರು? ದಿವ್ಯಾ ಜಗದೀಶ್ ಅಪ್ಪಾಜಿ ಥ್ಯಾಂಕ್ ಯು ಅಮ್ಮ. ಇಂಥವನ್ನೆಲ್ಲ
ವಿಡಿಯೋ ನೋಡಿದ್ವಿ ಅನ್ನೋದಲ್ಲ, ತಂದೆ ತಾಯಿನ ಅದೇ ರೀತಿ ಸಾಕಬೇಕು. ಇಲ್ಲ, ನನಗೆ ಮಧ್ಯಾಹ್ನ ಊಟ ಮಾಡತಕ್ಕಂಥ ಅಭ್ಯಾಸ ಇಲ್ಲ. ಯಾರೋ ಒಳ್ಳೆ ಜೋಕ್ ಹಾಕಿದಾರಲ್ಲ, ಯಾರಿದು? ಒಂದು ನಿಮಿಷ ತಾಳ್ಮೆನ ನನಗ, ಒಂದು ನಿಮಿಷ ಯಾರಪ್ಪ, ಉಷಾ ನನಗೆ ತಾಳ್ಮೆನಾ? ಅಯ್ಯಪ್ಪ, ರೌಡಿ ಅಂತ ಕರೀತಾರ ತಾಯಿ. ಅಯ್ಯ, ನೋಡಿ ಈಗ ಒಂದು ನನಗೇನನ್ಸುತ್ತೆ ಅಂದ್ರೆ, ಈ ಥರದ ಎಮೋಷನಲ್ ಆಗಿ ರಿಯಲ್ ಲೈಫ್ ನಡಿಗೆದನ್ನ ಜನ ನೋಡಲ್ಲ. ಅದೇ ಆ ಟಿಕ್ ಟ್ಯಾಕು ಅಥವಾ ರೀಲ್ಸ್ನ ಏನು ಜನ ನೋಡ್ತಾರೆ. ವಿದ್ಯಾನಂದನ್, ನೋಡಮ್ಮ, ಒಂದು ಮಾತು ಹೇಳ್ತೀನಿ ಕೇಳು. ಇಲ್ಲಿ ಬಂದು 4 ಜನಕ್ಕೆ ಊಟ ಹಾಕಿದ್ರೆ ಮಾತ್ರ ದಾನಿ ಅಲ್ಲ. ಇನ್ನೊಬ್ಬರ ಮನಸ್ಸಿಗೆ ನಾವು ಸ್ಪಂದಿಸ್ತೀವಿ, ಅಯ್ಯೋ ಅಂತೀವಲ್ಲ, ಅದು ದೊಡ್ಡ ಮಾನವೀಯತೆ, ದೊಡ್ಡ ದಾನಿ ಅದು. ಇದೇ ಪ್ರಶಾಂತ್ ನಮ್ಮಲ್ಲಿ ಆ ಥರದ್ದು ಇವತ್ತವರೆಗೂ ಫೀಸ್ ಫಿಕ್ಸ್ ಮಾಡಿಲ್ಲ, ಒಂದು ಊಟಕ್ಕೆ ಇಷ್ಟು ಕೊಡಬೇಕು ಅಂತ. ಯಾಕೆ ಅಂದರೆ ಅವ್ರು ಕೊಡ್ತಾ ಇರ್ತಕ್ಕಂಥ ದಾನಕ್ಕೆ ರೇಟ್ ಕಟ್ಟಬಾರದು. ಅವ್ರ ಶಕ್ತಿ ಅನುಸಾರ ಕೊಟ್ಟೇ ಕೊಡ್ತಾರೆ. ಯಾಕೆಂದರೆ ದುಡ್ಡಿಲ್ದವರು ಬರ್ತಾರೆ. ಹಾಗಾಗಿ ಆ ಥರದ್ದೇನು ಇಲ್ಲ. ನಮಗೆ ಶತಕೋಟಿ ನಮಸ್ಕಾರಗಳು. ಏನು ಕಣ, ಏನು ಹೇಳಿ, ಅದರಿಂದ ಏನಿದೆ? ಮಾಡಬೇಕಣ. ಮನುಷ್ಯ ಸಾಯೋದ್ರೊಳಗಡೆ ಏನಾದರೂ ಮಾಡೋಬೇಕು. ನನಗೆ, ನನ್ನ ಮಕ್ಕಳಿಗೆ ಮಾತ್ರ ಮಾಡಿದ್ವಿ ಅಂದರೆ ನಾಯಿ ಆಗ್ಬಿಡ್ತೀವಣ್ಣ ನಾವು. ನಾಯಿ ಅಂದ್ರೆ ಗೊತ್ತಲ್ವಾ? ಅದರ ಹಾಲು ಅದರ ಮಕ್ಕಳಿಗೆ ಮಾತ್ರಣ. ನಾಯಿ ಮಲೆಗೆ ಹಾಲಿದ್ರೆ ದೇವರಿಗ ದಿಂಡ್ರಿಗೆ ಅಂತಾರಲ್ಲ, ಆ ರೀತಿ ನಾವು ಆಗೋದು ಬೇಡ. ಸಾಕು ನೋಡಿ, ಸಹಾಯ ಮಾಡಲೇಬೇಕು ಅಂದ್ರೆ 1 ರೂಪಾಯಿ ಹಾಕಿದ್ರು ಸಾಕಣ. ಥ್ಯಾಂಕ್ ಯು ವಿದ್ಯಾಪ್ರಶಾಂತ್. ಇದು ಒಳ್ಳೆ ಕಾರ್ಯ ಮಾಡ್ತೀರ ಅಣ್ಣ ನೀವು ಮತ್ತು ಅಮ್ಮ. ದೊಡ್ಡ ಸಲಾಂ ನಿಮಗೆ. ನಾನು ಏನೂ ಇಲ್ಲ, ಇಲ್ಲಿ ಕಡ್ದು ನಾವೇನು ಕಟಾಕ್ತಾ ಇಲ್ಲ. ನಿಮ್ಮಂಥವ್ರು ಯಾರೋ ಒಬ್ರು ಕೊಡ್ತಾರೆ. ನಾನೊಬ್ಬ ಕೆಲಸಗಾರನಾಗಿ ಅದನ್ನು ತಲುಪಿಸ್ತಾ ಇದೀವಿ ಅಷ್ಟೇ, ಬಿಟ್ರೆ ಬೇರೆ ಏನೇನಿಲ್ಲ ಇದರಲ್ಲಿ. ಆ ಥರ ಆಗಿದ್ರೆ ನಾವು ಇಷ್ಟೊತ್ತಿಗೆ ಹೀರೋ ಆಗ್ಬಿಡ್ತಾ ಇದ್ವಿ. ಆ ಹೀರೋನು ಬೇಡ, ಆ ಪಟ್ಟನ್ನು ಬೇಡ, ಏನು ಬೇಡ. ಅದಕ್ಕೆ ನೋಡಿ, ಇವತ್ತವರೆಗೂ ಯಾರಾದ್ರೂ ನಂಗೆ ಅಭಿಮಾನಿ ಅಂತ ಹಾಕಿದರೆ ಅವನನ್ನು ಆಟೋಮೆಟಿಕಲಿ ಬ್ಲಾಕ್ ಮಾಡ್ತೀನಿ ನಾನು. ಆಯ್ತಾ? ಹಂಗಾಗಿ ಇಲ್ಲೂ ಬೇಡ. ಏನಾಗುತ್ತೆ ಅಂದರೆ, ಒಬ್ಬೊಬ್ಬರಿಗೆ ನಮ್ಮ ಮುಖಗಳು ಕಂಡ್ರೆ ಆಗಲ್ಲ. ಹಾಗಾಗಿ ನಾವು ಮುಖನೂ ತೋರಿಸೋದು ಬೇಡ. ಇಂಥ ವಿಚಿತ್ರಗಳು. ಅದೇ ಒಂದು ಫಿಲಮಲ್ಲಿ ಅವರ ಹೆಂಡತಿ ಗಂಡನ್ನ ಕರ್ಕೊಂಬಂದು ಆ ಥರದ ಅನಾಥಾಶ್ರಮ ಸೇರಿಸಿದ್ರೆ ಗುಳು ಅಂತ ಆಳೋರು ಫಿಲಮಲ್ಲಿ.
ಸೆಂಟಿಮೆಂಟ್ ಫಿಲಮ್ ಅನ್ನೋರು ನಿಜ ಜೀವನದಲ್ಲಿ ನಡೀತಾ ಇದೆ. ಎಷ್ಟೋ ಜನ ನಮ್ಮ ಮಕ್ಕಳನ್ನ ಸಾಕಿ ಅಂತ ಬಂದು ಬಿಡೋಕೆ ಬರ್ತಾರೆ. ದರಿದ್ರ ಮಾಡಿದವ್ರು ಮಾತ್ರ ಇವನ್ನೆಲ್ಲ ನೋಡಕ್ ಸಾಧ್ಯ. ಹುಳ ಬಿದ್ದವರು, ಕೂರಿ ಬಿದ್ದವರು, ತಿಗಣೆ ಇದ್ದವರು, ಉಣ್ಣೆ ಇದ್ದವ್ರನ್ನ, ಇನ್ನೂ ಮರಣಾಂತಿಕ ಕಾಯಿಲೆ ಇರೋರನ್ನ ಎಲ್ಲರನ್ನೂ ನೋಡ್ಬೇಕಂದ್ರೆ ಕರ್ತವ್ಯ ಇದೆಯಲ್ಲ. ಒಂದು ತಿಳ್ಕೊಳ್ಳಿ ವಿದ್ಯಾ ಪ್ರಶಾಂತ್, ನೋಡ್ತಾರೆ ಬೋರ್ ಅನ್ಸ್ಬೋದು. ಒಂದು ತಿಳ್ಕೊಳ್ಳಿ, ಥ್ಯಾಂಕ್ ಯು ಪ್ರಕಾಶ್. ಅನ್ನ ಹಾಕುವ ಪುಣ್ಯ ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಕೊಡಲ್ಲ, ಸ್ವಲ್ಪ ಜನಕ್ಕೆ ಮಾತ್ರ ಕೊಡ್ತಾಳೆ. ಅದು ನನಗೆ ಕೊಟ್ಟಿದ್ದಾಳೆ, ಅದನ್ನು ಅಚ್ಚುಕಟ್ಟಾಗಿ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ಸಪೋರ್ಟ್ ಮಾಡ್ತೀರಲ್ಲ ಬಹಳ ಜನ. ನಮ್ಮ ಗಾಡಿ ತೆಗೆದ್ಬಿಡಿ ಅಲ್ಲಿಂದ, ನಮ್ಮ ಗಾಡಿ ತೆಗೆದ್ಬಿಡಿ ಅಲ್ಲಿಂದ, ಆಯ್ತಾ? ಹೌದು, ವೆರಿ ಗುಡ್. ರೀಲ್ ಅಷ್ಟೇ ಆಗುವಷ್ಟು ರಿಯಾಲಿಟಿ ಇಷ್ಟು ಜನಕ್ಕೆ ಆಗಲ್ಲ. ನೋಡಿ ಎಷ್ಟು ಜನ ನೋಡ್ತಿದ್ದೀರಾ? ಇದು ತೊಂದರೆ ಇಲ್ಲ. ಬಟ್ ಒಂದೊಂದು ಶೇರ್ ಪ್ರತಿಯೊಬ್ಬರು ಒಬ್ಬೊಬ್ಬರು ಒಂದೊಂದು ಶೇರ್ ಮಾಡಿದ್ರು ಎಷ್ಟೋ ಜನಕ್ಕೆ ತಲುಪುತ್ತೆ. ಆಯ್ತು, ಅದರಲ್ಲಿ 10,000ದಲ್ಲಿ ಒಬ್ಬರಾದರೂ ಮನೆ ಇದ್ದೇ ಇರ್ತಾರಲ್ಲ, ಯಾರಾದರೂ ಒಬ್ರು ಬರ್ತಾರೆ ಮುಂದೆ ಸಹಾಯ ಮಾಡಕ್ಕೆ. ನಮ್ದು ಪಾಲಿಸಿ ಏನಂದ್ರೆ ನಾವು ಕೇಳಲ್ಲ, ಬಂದವ್ರನ್ನ ಇಷ್ಟು ಕೊಡಬೇಕು ಅಂತಲೂ ಕೇಳಲ್ಲ. ಶ್ರುತಿ ಕೆ ನಾಯರ್ ಇಲ್ಲ, ಆ ಥರದ್ದು ಯಾವುದೂ ಇಲ್ಲಮ್ಮ ಶ್ರುತಿ. ಯಾಕಂದರೆ ಯಾರನ್ನೂ ಹೊರಗಡೆ ಕಳ್ಸಂತಕ್ಕಂಥದ್ದು ಯಾವುದಿಲ್ಲ. ಸ್ಕೂಲಿಗೆ ಹೋಗ್ತಾರೆ, ಬರ್ತಾರೆ ಅಷ್ಟೇ. ಪಿಕ್ನಿಕ್ಕು ಅದೆಲ್ಲ ಇಲ್ಲ. ನೋಡಬೇಕು, ಕರ್ಕೊ ಹೋಗೋ ಪ್ಲಾನ್ ಮಾಡ್ತಾ ಇದ್ದೀನಿ. ಆದರೆ ಏನಾಗ್ತಾ ಇದೆ ಅಂದರೆ, ಇಲ್ಲಿರೋರಿಗೆ ಊಟ ಹಾಕೋದಾ, ಮೆಡಿಸಿನ್ ಕೊಡಿಸೋದಾ, ಏನು ಮಾಡಬೇಕು? ಥ್ಯಾಂಕ್ ಯು ನಾನ. ಆಯ್ತಾ, ನಾನು ಹೇಳೋದು ನೋಡಿ, ಈ ಥರದ್ದು ಮಾತ್ರೆಗಳು ತರಬೇಕಾ, ಡೈಪರ್ಗಳು ಎಲ್ಲಿಂದ ತರೋದು? ಇನ್ನು ಪಿಕ್ನಿಕ್ಕು ಎಲ್ಲ ಎಲ್ಲಿಂದಮ್ಮ? ನೋಡಿ, ಇವೆಲ್ಲ ಮಾತ್ರೆಗಳೇ. ಅಷ್ಟೇ. ದೊಡ್ಡವ್ರೊಂದು ಮಾತು ಇರ್ತಾರೆ ಗೊತ್ತಾ, ನನಗೆ ಅನ್ನ ಹಾಕೋ ಶಕ್ತಿ ಇಲ್ಲದಿರಂತೆ ಅನ್ನ ಹಾಕುವವರ ಮನೆಯನ್ನಾದರೂ ತೋರಿಸು. ಇದು ಪ್ರಶ್ನೆ ಅರ್ಥ ಆಯ್ತಾ? ಆ ಥರ ಅಷ್ಟೇನಾ? ಕರ್ಕೊ ಹೋಗ್ಬೋದು. ಒಂದು ಮಗು ಮಿಸ್ ಆಯ್ತು ಅಂದ್ರೆ ನೀವು ರೆಸ್ಪಾನ್ಸಿಬಿಲಿಟಿ ತಗೋಬೇಕು. ರೆಡಿ ಶ್ರುತಿ? ಥ್ಯಾಂಕ್ ಯು. ಎಲ್ಲರೂ ದೇವ್ರು ಒಳ್ಳೇದು ಮಾಡಲಿ. ಅಪ್ಪ ದೇವರು ಹಾಲಿಡಪ್ಪ, ಇಟ್ಟಿದ್ಯಪ್ಪ ಹಾಲಿಡು. ಹಾಲಿಲ್ವಾ? ಗೊತ್ತಲ್ವಾ ಡೈಲಿ ಇಡೋದು? ಇಡು ಇಡು ಅಂದೆ. ಇಂಥ ಮೆಂಟ್ಲವನು ನೀನು ಅಂದ್ರೆ ನಾನು ಹಾಲಿಡು ಅಂತ ಹೇಳಿದ್ನಲ್ವಾ? ಅಯ್ಯಪ್ಪ, ನನಗೆ ಆರ್ಡರ್ ಮಾಡ್ತಾನೆ ಆಮೇಲೆ ಇಟ್ರ. ಅಯ್ಯಪ್ಪ,
ಖುಷಿಯಾಗಿರೋರು ನೀವೇ ಯೋಚನೆ ಮಾಡಿದ್ರೆ ನಾವು ಸಣ್ಣ ಸಣ್ಣ ಸಂಸ್ಥೆ ಕಟ್ಕೊಂಡು ಜೀವಿಸೋದು ಎಷ್ಟು ಯೋಚನೆ ಮಾಡಬೇಕು. ತಾಯಿ ಮರಕ್ಕಿಂತ ಮರ ದೊಡ್ಡದಮ್ಮ, ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ ತಾಯಿ. ಪಾಪ ಗೀತಮ್ಮ, ಖುಷಿಯಾಗಿರೋರು ನಾವು. ಕರೆಕ್ಟಮ್ಮ, ಖುಷಿಯಾಗಿ ನಾನಿದ್ದೀನಿ, ನೀ ಕಷ್ಟದಲ್ಲಿದ್ದೀಯಾ, ದೇವರು ತಥಾಸ್ತು ಅಂದ್ಬಿಡ್ತಾನೆ. ಹುಷಾರಿ. ಕರೆಕ್ಟಾಗಿ ಹೇಳಿದೆ ನೋಡಮ್ಮ ಸಂಗೇಶ್, 100% ಹೇಳಿದ್ರು. ಅದೇ ಹೇಳ್ತಾರಲ್ಲ, ಹೆಣ ಹೋರಾಕೆ ಅಂತ ನಿಂತ ಮೇಲೆ ಹಿಂದಾದ್ರೇನು ಮುಂದಾದ್ರೇನು. ಕರೆಕ್ಟ್. ನೋಡಿ, ಥ್ಯಾಂಕ್ ಯು ಪ್ರಶಾಂತ್ ಗೌಡ, ಥ್ಯಾಂಕ್ ಯು ಅಪ್ಪ. ನೋಡಿ, ಯಾರ ಪುಣ್ಯಾತ್ಮರು ಹಿಂಗೆ ಸ್ಟಾರ್ ಮೂಲಕ ಕೊಡ್ತಾರೆ. ಥ್ಯಾಂಕ್ ಯು ಪ್ರಭಿ. ಹಾಯ್ ಅಲ್ಲಣ್ಣ, ಹಾಯ್ ಇಳಿಯಣ್ಣ. ಅಜಯ್ ಕುಮಾರ್ ಕುಂಸಿ. ಗೀತಮ್ಮ, ಏನ್ ಮಾಡ್ತೀಯಮ್ಮ? ಇದು ಒಂದೇ ನೋಡ್ಕೊಂಡ್ರೆ ಹೆಂಗಮ್ಮ? ನಾಯಿ ಮರಿ ಕಳ್ಳ ನೋಡ, ನನ್ನ ಹತ್ರ 2 ನಾಯಿ ಮರಿ ಇದಾವೆ. ಥ್ಯಾಂಕ್ ಯು ವಿದ್ಯಾ ಪ್ರಶಾಂತ್. ನೋಡಿ, ನನ್ನ ಹತ್ರ 2. ಶಿಂಬು ಏ ಮಾಮ, ಅಯ್ಯೋ ಮಗಳೇ, ಅಯ್ಯೋ ನೋಡಿ. ಆಯ್ತು ಮಗಳೇ, ಆಯ್ತು ಸೆಟಪ್ ಪಪ್ಪ. ಇವಳನ್ನ ಹೋಗೋಗಿ ನಾ ತೆಗೆದಾಕೆ ಅಂದೆ. ಸರಿ, ಏನು ಮಾಡಿದ್ರು? ಕೊಡ್ಕೊಡ್ರಿ ಯಾಕೆ? ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಅಶೋಕ್ ವಿಜಯ. ನಾನೇನಿಲ್ಲ, ನಾಯಿ ಮರಿ ಕಳ್ಳ ಒಬ್ರು ಇದಾರೆ ಇದರಲ್ಲಿ, ಕರೆದು ಕೊಟ್ಟು ಬಿಡ್ತೀನಿ ಅಷ್ಟೇ. ನೀನು ದುರಹಂಕಾರ ಮಾಡಿದ್ರೆ ಅಷ್ಟೇ. ಗೊತ್ತಲ್ಲ, ನಾಯಿ ಮರಿ ಕಳ್ಳಿಗೆ ಹೇಳ್ತೀನಿ, ಹೇಳ. ಸರಿ, ಇದು ಸಿರಿ, ಇದು ಶಿಂಬು. ಸೆಟ್ ಕಾಂಚಲಿ. ಅಲ್ಲ, ತೋರ್ಸ್ಬಿಟ್ಟಿದೀನಿ. ನಾಯಿ ಮರಿ ಕಳ್ಳ ಬೇರೆ ಇರಲ್ಲ ಇಲ್ಲಿ. ನಾಯಿ ಮರಿ ಕಳ್ಳ ಬಂದೆ. ಥ್ಯಾಂಕ್ ಯು ಅಶೋಕ್ ಗೌಡ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. 500 ರೂಪಾಯಿ ಸೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ, ಎಷ್ಟು ಚಂದ ಅರ್ಥ ಮಾಡ್ಕೊಳ್ತಾರೆ ಸರ್. ಮತ್ತೆ ಮಕ್ಕಳಮ್ಮ, ಅಪ್ಪ ನಾಯಿ ಮರಿ ಕಳ್ಳ ಸುಂದರಪ್ಪ, ಎಲ್ಲ ಹೊಸ ಬಂದ್ಬಿಡಿದೀವಿ ಇವತ್ತು. ಅಮ್ಮೋ, ಚಿನ್ನು ನನ್ನ ಕಾಲು ಬಿದ್ದು ಸುಂದರ. ಅಯ್ಯಮ್ಮ, ನೋಡಿದ್ರಾ? ನೋಡು. ಅಯ್ಯಪ್ಪ,
ಸೇಟ್ 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 ಅಯ್ಯಮ್ಮ ಅಮ್ಮ 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 ನೋಡಿ 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 ಒಂದು ನಿಮಿಷ ನೋಡಿ ಉಂಡು ತಡಿ ತಡಿ ಒಂದು ನಿಮಿಷ ಇರು ಅಯ್ಯೋ ತಡಿಯ ಅಯ್ಯಪ್ಪ ಅಯ್ಯ ಶಿವನೇ ನನ್ನ ಮುಖ ಏಯ್ ಹೊಡಿತೀನಿ. ಥ್ಯಾಂಕ್ ಯು ಎಲ್ಲರಿಗೂ, ದೇವ್ರು ಒಳ್ಳೇದು ಮಾಡಲಿ. ಆಯ್ತಾ, ಮತ್ತೆ ಸಿಗೋಣ. ಈಗ ಹಾಲು ಕೊಡಬೇಕು, ಹಾಲು ಕೊಡೋಂಥ ಟೈಮ್ ಆಯಿತು. ಈಗ ಇಟ್ಟಿದ್ದೇನಾ ಅಲ್ಲ ಹಾಕಿದ ತೊಳೆ ಕಳಿಸಿ ಅಲ್ಲ ನೋಡಿ. ಹಾಲು ಸ್ವಲ್ಪ ಹಾಕು, ಸಲ ಹಾಕು. ಇದು ಹಾಲು ಎಷ್ಟಿರ್ಬೋದು ನೋಡಿ. ಒಂದು ಸಮಯಕ್ಕೆ ಇಷ್ಟು ಹಾಲು ಬೇಕು ನೋಡಿ. 1, 2, 3 ಫ್ರಿಜ್ಜು ನೋಡಿ, ಒಳಗೊಂದು ನೋಡಿ ಅಕ್ಕಿ ನೋಡಿ. ಥ್ಯಾಂಕ್ ಯು ಪಲ್ಲವಿ. ಥ್ಯಾಂಕ್ ಯು ಎಲ್ಲರಿಗೂ, ದೇವರು ಒಳ್ಳೇದು ಮಾಡಲಿ. ದಯವಿಟ್ಟು ಆದಷ್ಟು ಈ ವಿಡಿಯೋಗಳು ಶೇರ್ ಮಾಡಿದ್ರೆ. ಪ್ರೀತಿಗೌಡ ಥ್ಯಾಂಕ್ ಯು. ಅಂಡರ್ಸ್ಟ್ಯಾಂಡ್, ಓಕೆ. ತಲುಪುತ್ತೆ. ಯಾರಾದರೂ ಆ ವ್ಯಕ್ತಿಯ ಕಷ್ಟಕ್ಕೆ ಥ್ಯಾಂಕ್ ಯು ನನ್ನ ಅಶಗೌಡ. ಯಾರಾದರೂ ಮುಂದೆ ಬರ್ಬೋದು ಆ ವ್ಯಕ್ತಿಯ ಕಷ್ಟಕ್ಕೆ. ಯಾಕೆಂದರೆ ಒಂದು ತಿಳ್ಕೊಳ್ಳಿ, ಒಬ್ಬ ಡಯಾಲಿಸಿಸ್ ಪೇಷಂಟನ್ನ ನೋಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಆದರೂ ವಿಧಿ ಇಲ್ಲ. ವಿಧಿ ಇಲ್ಲ, ನೋಡಲೇಬೇಕು. ಇಲ್ಲ, ಊಟ ಮಾಡೋ ಅಭ್ಯಾಸ ನನಗಿಲ್ಲ ಮಂಜು. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ ಮಾಡತಕ್ಕಂಥ ಅಭ್ಯಾಸ ನಮಗಿಲ್ಲ. ರಾತ್ರಿ ಒಂದು ಸಮಯ ಮಾತ್ರ ನೋಡಿ. ಊಟ ಹೇಗಿರುತ್ತೆ ನಮ್ಮಲ್ಲಿ ಅಂದರೆ ಬೇಡ, ತೆಗಿ ತೆಗಿ ತೆಗಿ. ನಮ್ದು ಓನ್ ಹೌಸ್ ಅಲ್ಲ, ಬಾಡಿಗೆ. ಯಾಕಪ್ಪ ನಿಮ್ದು ಓನ್ ಹೌಸ ಅಂತ ಕೇಳ್ತಿರಲಿಲ್ಲ. ಯಾಕಪ್ಪ? ಜಯಪುರ, ನಂದು ಜಯಪುರ. ಯಾವುದಿದ ಬಾಡಿಗೆ. ಅನ್ನ, ಪಲಾವು ಇಲ್ಲ, ಪೂರಿ, ಹಪ್ಪಳ, ಅಶೋಕೌಡ ನಂಬರ್ ಈ ಮಾಡ. ಮನೋಜ್ ಕುಮಾರ್ ಅಲ್ಲಿ ನಂಬರ್ ಯಾರಾದರೂ ಕೊಡ್ತಾರೆ, ಫೋನ್ ಪೇ ನಂಬರ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಒಂದೇ. 9686524489 9686524489. ರಿಯಲಿ ಗ್ರೇಟ್. ಅದು ನಂದು ಅಷ್ಟೇ. ಈಗ ಬಿಸ್ಕೆಟ್ ಇಲ್ಲ, ಬೇಡ ಬಿಸ್ಕೆಟ್ ಹಂಗಾರೆ ಇದು ಕೊಟ್ಬಿಡು ಸಾಕು. ಹಾಲೆ ಹೌದಾ? ಓಕೆ, ಹಾಕಣ.
ಆಯ್ತು ಹಾಕ್ತೀವಿ. ಥ್ಯಾಂಕ್ ಯು ಜಾಹ್ನವಿ. ಹಂಗೆ ಅದು ಮುಚ್ಚಿಬಿಟ್ರಪ್ಪ ಅದನ್ನ. ಈಗ ಮುಚ್ಚು ಪ್ಲೇಟ್ ತಂದು ಮುಚ್ಚೋ. ಇಲ್ಲ ಜನ ಬೈತಾರೆ ಪ್ಲೇಟ್ ಮುಚ್ಚಿ ಅಂತ. ತಟ್ಟೆ ದೊಡ್ಡ ಅಗ್ಲವಿದಾವಲ್ಲ ಅಲ್ಲಿ, ಸಾಕು ಅವೇ ಹಾಕು. ಆಯ್ತು ಓಕೆನಾ. ಓಕೆ ಕಾಯಿಲೆ ಚೆನ್ನಾಗಿ ಉಕ್ಬೇಕು. ಉಕ್ಕಿದ್ಮೇಲೆ ನಂಗೆ ಕರಿ. ಓಕೆ ಬೇಡ ಸಾಕು ಸಾಕಾಗಲ್ಲ ಅದಷ್ಟು. ಬೇಡ ಸಾಕು ಕುದಲಿ. ಯಾರೋ ಮೊನ್ನೆ ಕೇಳಿದ್ರು, ಹಾಲು ಎಷ್ಟು ಬೇಕಾಗತ್ತೆ ಅಂದ್ರೆ, ಇಲ್ಲ ಅಶೋಕ್ ಹಾಕಿರೋ ನಂಬರ್ ನಂದೇ 9686524489. $25 ಲೀಟರ್ ಹಾಲು ಬೇಕು ಒಂದು ಟೈಮಿಗೆ. ಅದನ್ನ ನಕ್ರು ಯಾರೋ. 25 ಲೀಟರ್. ಇದು ದೊಡ್ಡ ಸ್ಟವ್ ನೋಡಿ, ಪಾತ್ರೆ ಇದು. ಇಷ್ಟು ಹಾಲು ಬೇಕು. 9686524489 ಆಯ್ತಾ. ಈ ತರ ಒಂದು ಸಮಯಕ್ಕೆ ಯಾರು ನೋಡ ನೀರನ್ನು ನೋಡ ಬೇಕು. ಆ ಥರ ಏನು ಮಾಡೋಕ್ಕಾಗತ್ತೆ, ಮಾಡಬೇಕಾಗಲೇ ಹೇಳಿದ್ರು, ಇಳಿದು ಬಿಟ್ಟಿದ್ದೀವಿ. ಚಳಿ ಆದ್ರೇನೋ ಮಳೆ ಆದ್ರೇನೋ ಹಣ ಮಾಡಬೇಕು ಅಂತ ಹೇಳಿ ಅದೇ ಥರ ಮಾಡಬೇಕಲ್ವಾ. ಎಲ್ಲ ಬಿಸಿ ಹಾಕಿ ನೋಡಿ. ಬಿಸಿ ಆಯ್ತಾ? ಸ್ವಲ್ಪ ಬಿಸಿ ಹಾಕಿ. ಅದು ಇದು ಬರಲ್ವಾ, ಅದಕ್ಕೆ ಕೆನೆ ಬರಲ್ವಾ? ಬರಲ್ಲ. ಕೆನೆ ಬಂದ್ರೆ ತುಪ್ಪ ಮಾಡ್ಬೋದಲ್ಲೋ. ಆಲ್ರೆಡಿ ಫಿಲ್ಟರ್ ಆಗಿಬಿಟ್ಟಿದಾವಲ್ಲ. ಹಿಂದೆ ನಾವು ಹಳ್ಳಿಗಳ ಕಡೆ ಕೆನೆ ತೆಗೆದು ಹಿಡಿದು ತುಪ್ಪ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಕೇಳ ಡೈಪರ್ ನೋಡಿ, ಡೈಪರ್ಗಳಿವು ಸ್ಟಾಕ್ ಹೆಂಗಿದೆ. ಡೈಪರ್ ಹಾಕಿಲ್ಲ ಅಂದ್ರಷ್ಟೇ. ಇದಾರೆ ಸುಸ್ತಾಗಿದ್ದಾಳೆ ನೋಡಿ. ಇವೆಲ್ಲ ಡೈಪರ್ಗಳು. ಡೈಪರ್ ಹಾಕಿಲ್ಲ ಅಂದ್ರೆ ಒಂದು ದಿನ ಇರಕ್ಕಾಗಲ್ಲ. ಇಷ್ಟು ಡೈಪರ್ ಬೇಕು, ಅಡಲ್ಟ್ ಇಂದ ಹಿಡಿದು ಸ್ಟೇಪ್ಲ್ ಇಂದ ಹಿಡಿದು ಎಲ್ಲ ಅವೆಲ್ಲ ಅವೇ. ಇವೆಲ್ಲ ನೋಡಿ. ಆಂಟಿ ಎಲ್ಲಿದ್ದಾರೆ ಅಂದ್ರೆ, ಆಂಟಿ ಫುಲ್ ಸುಸ್ತಾಗಿ ಮಲಗಿದ್ದಾರೆ. ನಿನ್ನೆಲ್ಲ ಮೆರೆದಿದ್ದಾರೆ, ಬರ್ತಡೇ ಮೆರೆದ್ಬಿಟ್ಟು ಈಗ ಮನೆ ಮಲಗಿದ್ದಾರೆ. ಓಕೆ, ಥ್ಯಾಂಕ್ ಯು.